ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ಅವರ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಯಿತು. ಸಿ.ಟಿ. ರವಿಯವರು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನೋದು ಆರೋಪ. ಈ ಕೇಸ್ನಲ್ಲಿ ಎಫ್ಐಆರ್ ಆಯಿತು. ಎಫ್ಐಆರ್ ದಾಖಲಿಸಿ ಸಿ.ಟಿ. ರವಿಯವರನ್ನು ಅರೆಸ್ಟ್ ಮಾಡಿ ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪ. BNS ಕಾಯ್ದೆ 75 ಮತ್ತು 79 ಸೆಕ್ಷನ್ನಲ್ಲಿ ಅರೆಸ್ಟ್ ಮಾಡಿದ್ರು. ನಾನ್ ಬೇಲಬಲ್ ಕೇಸ್. ಅರೆಸ್ಟ್ ಮಾಡಿ ಪೊಲೀಸರು ಸಿ.ಟಿ. ರವಿಯವರನ್ನು ಒಂದು ಇಡೀ ರಾತ್ರಿ ಬೆಳಗಾವಿ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ರು. ಅದಾದ ನಂತರ ಬೆಳಗಾವಿಯ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ರು. ಹೈಕೋರ್ಟ್ ಸಿ.ಟಿ. ರವಿಯವರು ಇಡೀ ಕೇಸನ್ನು ಕ್ವಾಶ್ ಮಾಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆಯನ್ನು ನಡೆಸಿದಾಗ ಸಿ.ಟಿ. ರವಿಯವರನ್ನು ಈ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಹೈಕೋರ್ಟ್ ಹೇಳ್ತು. ಅಂದರೆ ಬಂಧನದ ಪ್ರೊಸೀಜರ್ಗಳು ಕರೆಕ್ಟಾಗಿಲ್ಲ ಅಂತ ಹೈಕೋರ್ಟ್ ಆದೇಶದಲ್ಲಿ ಹೇಳ್ತು. ನೋಟಿಸ್ ಕೊಡಲಿಲ್ಲ. ನೋಟಿಸ್ ಕೊಡುವುದಕ್ಕೆ ಮೊದಲೇ ಅರೆಸ್ಟ್ ಮಾಡಿದ್ರಿ. ಅರೆಸ್ಟ್ ಮಾಡಿದಂತಹ ಪ್ರಕ್ರಿಯೆ ಸರಿ ಇಲ್ಲ, ಸರಿಯಾಗಿ ನಡೆಸ್ಕೊಂಡಿಲ್ಲ. ಈ ರೀತಿಯಾದಂತಹ ಕಾರಣಗಳನ್ನು ಹೈಕೋರ್ಟ್ ತನ್ನ ಆದೇಶದಲ್ಲಿ ಕೊಡ್ತು. ಕೇಸ್ ಕ್ವಾಶ್ ಆಗುತ್ತಾ ಇಲ್ವಾ ಅದರ ಬಗ್ಗೆ ವಿಚಾರಣೆ ಇನ್ನೂ ನಡೀಬೇಕಿದೆ. ಮುಂದಿನ ವಿಚಾರಣೆಯ ದಿನದಲ್ಲಿ ಈ ಕೇಸ್ನ ಮೆರಿಟ್ ಏನು, ಕೇಸ್ ಹಾಕಬಹುದಾ, ಈ ಕೇಸ್ ನಿಲ್ಲುತ್ತಾ, ಎಲ್ಲವೂ ಕೂಡ ವಿಚಾರಣೆ ಆಗುತ್ತೆ. ಆದೇಶ ಕೇಸನ್ನು ರದ್ದು ಮಾಡಬಹುದು, ಇಲ್ಲವೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಬಹುದು ಅಂತ. ಮೊನ್ನೆ ಕೊಟ್ಟ ಆದೇಶದಲ್ಲಿ ತನಿಖೆಗೆ ಸಹಕಾರ ಕೊಡಿ ಅಂತ ಹೇಳಿದೆ. ಅದು ಮಧ್ಯಂತರ ಆದೇಶ. ಅಂತಿಮ ಆದೇಶದಲ್ಲಿ ಏನಾಗುತ್ತೆ ನೋಡಬೇಕಾಗತ್ತೆ. ಈಗ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದ್ದಾವೆ. ಸಿ.ಟಿ. ರವಿ ಅವರ ವಿರುದ್ಧದ ಕ್ರಿಮಿನಲ್ ಕೇಸ್ ನಿಜವಾಗ್ಲೂ ಕೋರ್ಟ್ನಲ್ಲಿ ನಿಲ್ಲುತ್ತಾ? ಈ ಕೇಸ್ ಏನಾಗುತ್ತೆ ಅನ್ನುವ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಲಾಪದಲ್ಲಿ ಅಂದರೆ ವಿಧಾನ ಪರಿಷತ್ನ ಕಲಾಪದಲ್ಲಿ ಆಡಿದಂತಹ ಮಾತು ಕ್ರಿಮಿನಲ್ ಕೇಸ್ಗೆ ಕಾರಣ ಆಗುತ್ತಾ? ಕ್ರಿಮಿನಲ್ ಕೇಸ್ ದಾಖಲಿಸಿಕೊಳ್ಳಬಹುದಾ ಸದನದಲ್ಲಿ ಆಡಿದಂತಹ ಮಾತಿಗೆ? ಸಿ.ಟಿ. ರವಿ ಹೇಳ್ತಾ ಇದ್ದಾರೆ, ನಾನು ಪ್ರಾಸ್ಟಿಟ್ಯೂಟ್ ಅನ್ನುವ ಪದವನ್ನು ಬಳಸಿಲ್ಲ, ನಾನು ಹೇಳಿದ್ದು ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನುವ ಪದವನ್ನು ಬಳಸಿದ್ರು ಅಂತ ಸಭಾಪತಿಗೆ ಅವರು ಕೊಟ್ಟಂತಹ ದೂರಿನಲ್ಲಿ ಬಳಸಿದ್ದಾರೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಕಲಾಪದಲ್ಲಿ ಏನು ಬೇಕಾದರೂ ಮಾತನಾಡಿದ್ರು ಕೇಸನ್ನು ದಾಖಲಿಸಿಕೊಳ್ಳಲು ಸಾಧ್ಯ ಇಲ್ಲ ಅನ್ನುವಂತಹ ವಾದಗಳು ಕಾನೂನು ತಜ್ಞರಿಂದ ಬರ್ತಾ ಇದೆ. ಹಾಗಿದ್ರೆ ಕಲಾಪದಲ್ಲಿ ಏನು ಬೇಕಾದರೂ ಮಾತನಾಡಬಹುದಾ? ಈ ರೀತಿಯ ಪ್ರಕರಣಗಳಲ್ಲಿ ಸದನದಲ್ಲಿ ವಾಗ್ಯುದ್ಧ ಆಗಿ ಬೇಕಾಬಿಟ್ಟಿ ಮಾತನಾಡಿದಂತಹ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ? ಈ ಕೇಸ್ನಲ್ಲಿ ಸಭಾಪತಿಗಳು ಒಂದು ಪೊಲೀಸ್ ತನಿಖೆ ಆಗಿಬಿಡಲಿ ಅಂತ ಆದೇಶಿಸುವಂತಹ ಅವಕಾಶ ಇತ್ತಾ? ವಿವರವಾಗಿ ಇವತ್ತಿನ ವಿಷಯದಲ್ಲಿ ಹೇಳ್ತೀನಿ. ಮೊದಲಿಗೆ ಇವತ್ತು ಸಿ.ಟಿ. ರವಿ ರಿಲೀಸ್ ಆದ ನಂತರ ಬಿಜೆಪಿ ಕಚೇರಿಗೆ ಬಂದರು, ಅಲ್ಲಿ ಮಾತನಾಡಿದ್ದಾರೆ. ಸಿ.ಟಿ. ರವಿ ಇವತ್ತು ಏನು ಹೇಳಿದ್ರು ನೋಡಿ. ತಗೊಂಡಿದ್ರು, ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ, ರೋಡ್ ಇರುತ್ತಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡು ನಿಲ್ಲಿಸಿದ್ರು. ಅಷ್ಟೊತ್ತಿಗೆ ಮಾಧ್ಯಮದಲ್ಲಿ ಬಂದ್ರು. ಮಾಧ್ಯಮ ಬರ್ತಿದ್ದಂಗೆ ಮೀಡಿಯಾ ಬಂದು ಇವರಿಗೆ ಅವ್ರ ಭಾಷೆಯಲ್ಲಿ ಮಾತಾಡಿದ್ರು. ಈ ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯ್ತು, ಅಲ್ಲಿ ಬ್ಲಾಕ್ ಮಾಡಕ್ ಹೇಳಿದ್ದು ಇಲ್ಲನೋ, ಯಾಕೆ ಹೆಂಗೋ ಬಂದ್ರು ಅಂತ ಇನ್ನೊಬ್ಬರಿಗೆ ಗದರಿಸಿದ್ರು. ನನಗೆ ಈ ತರ ಯೋಚನೆಗಳು ಬರಕ್ ಶುರುವಾಯ್ತು. ಇದೆಲ್ಲ ಮಾಡಕ್ಕೇನೆ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ? ಮಾಧ್ಯಮದಲ್ಲಿ ಬರದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು? ಕೇಶವ ಪ್ರಸಾದ್ ಬರದೇ ಇದ್ರೆ ನನ್ನ ಗತಿ ಏನಾಗಿತ್ತು? ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡಿದೆ. ನನಗೀಗಲೂ ನನ್ನ ಜೀವ ಬೆದರಿಕೆ ಇದೆ. ನನಗೆ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರದ ಜವಾಬ್ದಾರಿ ಇದೆ. ನನಗೇನಾದ್ರು ಅನಾಹುತ ಆದರೆ ಅದಕ್ಕೆ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ, ಇನ್ನು ಉಳಿದಂತೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರು ನಮ್ಮ ಪಕ್ಷದವರು. ಬಿಜೆಪಿ ಈ ವಿಷಯದಲ್ಲಿ ಕಾಂಗ್ರೆಸ್ ನಡೆಸಿಕೊಂಡಂತಹ ರೀತಿಯ ಬಗ್ಗೆ, ಸಿ.ಟಿ. ರವಿಯವರನ್ನು ನಡೆಸಿಕೊಂಡಂತಹ ರೀತಿಯ ಬಗ್ಗೆ, ಕೇಸ್ ಹಾಕಿ ಏಕಾಏಕಿ ಅರೆಸ್ಟ್ ಮಾಡಿದ ರೀತಿಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಇದು ಟಾರ್ಗೆಟ್ ಮಾಡಿದ್ದಾರೆ ಸಿ.ಟಿ. ರವಿಯವರನ್ನು ಅಂತ. 4 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಡ್ತಾರೆ, 5 ಗಂಟೆಗೆ ಎಫ್ಐಆರ್ ಆಗುತ್ತೆ, 6 ಗಂಟೆ 6:15 ಅಷ್ಟೊತ್ತಿಗೆ ಅರೆಸ್ಟೇ ಮಾಡಲಾಗುತ್ತೆ. ಅಂದರೆ ಕೇವಲ 2 ಗಂಟೆಯ ಅವಧಿಯಲ್ಲಿ ಎಲ್ಲವೂ ಮುಗಿದೋಗುತ್ತೆ. ಇದಾದ ನಂತರ
ಕಾಂಗ್ರೆಸ್ ಇಡೀ ಬೆಳವಣಿಗೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಹೇಗೆ ಒಪ್ಪಿಕೊಳ್ಳೋದಕ್ಕಾಗತ್ತೆ ಸಿ ಟಿ ರವಿಯವರನ್ನ ಮಾತುಗಳನ್ನು ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ಈ ಹಿಂದೆ ರೇವಣ್ಣ ಅವರ ಅರೆಸ್ಟ್ ಆಗಿದ್ದು ಬೇರೆ ಕೇಸ್ನಲ್ಲಿ ರೇವಣ್ಣ ಅವರ ಅರೆಸ್ಟ್ ಆಯಿತು, ಮುನಿರತ್ನ ಅವರ ಅರೆಸ್ಟ್ ಆಯಿತು, ಅದಾದ ಬೆನ್ನಿಗೆ ಸಿ ಟಿ ರವಿಯವರ ಅರೆಸ್ಟ್ ಆಗಿದೆ. ಹೀಗಾಗಿ ವಿರೋಧ ಪಕ್ಷಗಳ ನಾಯಕರನ್ನು ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಬಿ ಜೆ ಪಿಯ ಆರೋಪ. ಇಂಥ ಮಾತುಗಳನ್ನಾಡಿದ್ರೆ ಬಿಟ್ಬಿಡೋದಕ್ಕಾಗುತ್ತಾ ಅಂತ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಇವತ್ತು ಕೂಡ ಹಲವು ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಏನು ಮಾತನಾಡಿದ್ದಾರೆ ನೋಡಿ. ಅವ್ರ ಮನೇಲಿ ಏನಾದರೂ ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದರೂ ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದರೂ ಕಾರಣ, ಹೊರಗಡೆ ಏನಾದರೂ ನಾನೇ ಕಾರಣ, ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ. ಅವ್ರಿಗೆ ಪಾಪ ನನ್ನ ನೆನ್ಸ್ಕೊಂಡಿಲ್ಲ ಅಂದ್ರೆ ನಿದ್ದೆನೂ ಬರುವುದಿಲ್ಲ. ಕಾನ್ಶಿಯಸ್ ನ್ಯಾಯ ಕೊಡ್ತದೆ. ಅವ್ರು ನೋಡಪ್ಪ ಇಂಥ ಲೆಕ್ಕಚ್ಯುತಗಳೆಲ್ಲ ಬಹಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ಅವರು ಡಿವೇಟ್ ಮಾಡ್ತಾ ಇದ್ದಾರೆ. ಅವರು ಮಾತಾಡದ್ನ ತಪ್ಪನ್ನ ಮುಚ್ಕೊಳಕ್ಕೆ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅಲ್ಲ ಅದನ್ನೇ ನಾ ಹೇಳ್ತಾ ಇದ್ದೀನಿಲ್ಲ. ಪೊಲೀಸ್ನವರು ಅವರು ಸರಿ ಮಾಡಿದ್ದೀವಿ ಅಂತ ಅವರ ವಾದ ಇರ್ತದೆ. ಆದರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಇವ್ರನ್ನ ಕೇಳೋದೇನೇನೆ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳಿದರು. ಅವರು ಬೇರೆ ಇನ್ನೇನು ಹೇಳಕ್ಕಾಗತ್ತೆ, ಅವರು ಅದನ್ನೇ ಹೇಳ್ತಾರೆ. ಕೇಳ್ತಾ ಇದ್ದೀನಿ. ಮುಖಭಂಗ ಅಲ್ಲ ಇವರೇ. ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ. ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾ? ಒಪ್ತೀರಾ ಎಲ್ಲರೂ? ಬೇಲೇಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ, ಶಾಸಕರು ನಿಂತಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದ್ದು. ಸಿ ಟಿ ರವಿಯವರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಸಭಾಪತಿಗಳು ಇಬ್ಬರನ್ನೂ ಕರೆಸಿ ಮಾತುಕತೆ ಮಾಡಿ ಇಂಥ ಘಟನೆಗಳು ಮತ್ತೊಮ್ಮೆ ಪುನರಾವರ್ತನೆಯಾಗಬಾರ್ದು, ಇಬ್ಬರು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಅವರು ರೂಲಿಂಗ್ ಕೊಟ್ಟರು. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಥ ಮಾತನ್ನು ಕೇಳಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ. ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ರೀತಿಯ ಪದವನ್ನು ಬಳಸಿದ್ದಾರೆ ಅಂತ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಂದೆ ಏನೆಲ್ಲ ಆಯ್ಕೆಗಳಿದ್ದಾವೆ? ಒಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಸಭಾಪತಿಗಳಿಗೆ ತಮ್ಮ ರೂಲಿಂಗನ್ನು ಮರುಪರಿಶೀಲನೆ ಮಾಡಿ ಅಂತ ಮನವಿಯನ್ನು ಸಲ್ಲಿಕೆ ಮಾಡಬಹುದು. ಈಗ ಸೆಷನ್ ಅವಧಿ ಮುಕ್ತಾಯ ಆಗಿದೆ, ಆದರೂ ಕೂಡ ಹೆಬ್ಬಾಳ್ಕರ್ ಅವರು ಸಭಾಪತಿ ಹೊರಟ್ಟಿಯವರಿಗೆ ತಮ್ಮ ನಿರ್ಧಾರವನ್ನು, ತಮ್ಮ ಆದೇಶವನ್ನು ಮರುಪರಿಶೀಲನೆ ಮಾಡಿ ಅಂತ ಅರ್ಜಿ ಸಲ್ಲಿಸಬಹುದು. ಅವರ ದೂರಿನಲ್ಲೇನಿತ್ತು? ಕ್ರಮ ತೆಗೆದುಕೊಳ್ಳಿ ಸಿ ಟಿ ರವಿಯವರ ವಿರುದ್ಧ, ಅವರನ್ನು ವಜಾ ಮಾಡಬೇಕು, ಅವರನ್ನು ಅಮಾನತು ಮಾಡಬೇಕು, ಈ ರೀತಿಯ ದೂರನ್ನು ಸಲ್ಲಿಸಲಾಗಿತ್ತು. ಆ ರೀತಿ ಆಗಲಿಲ್ಲ. ಈಗ ಮರುಪರಿಶೀಲನೆ ಮಾಡಿ ಅಂತ ಹೆಬ್ಬಾಳ್ಕರ್ ಅವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಒಂದು ಅವಕಾಶ ಇದೆ, ಸಭಾಪತಿಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತಹ ಅವಕಾಶ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿದೆ. ಸಭಾಪತಿಗಳು ತಮ್ಮ ನಿರ್ಣಯದಲ್ಲಿ ಲೋಪ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ನಿರ್ದೇಶನವನ್ನು ಕೊಡಿ ಅಂತ ಹೈಕೋರ್ಟ್ಗೆ ಹೋಗುವಂತಹ ಅವಕಾಶ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿದೆ. ಈ ವಿಷಯದಲ್ಲಿ ಹೈಕೋರ್ಟ್ ಏನಂತ ಮಧ್ಯಪ್ರವೇಶ ಮಾಡಬಹುದು? ಹೈಕೋರ್ಟ್ಗೆ ಸೀಮಿತವಾದಂತಹ ಅವಕಾಶ ಇದೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ನ ಆದೇಶ ಏನು ಬರಬಹುದು? ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಕೋರ್ಟ್ ಮೆಟ್ಟಿಲೇರಿದ್ರೆ ಇಡೀ ಪ್ರಕರಣವನ್ನು ಪುನರ್ ಪರಿಶೀಲನೆ ಮಾಡಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೈಕೋರ್ಟ್ ಸಭಾಪತಿಯವರಿಗೆ ಆದೇಶಿಸಬಹುದು. ಇಷ್ಟನ್ನು ದಾಟಿ ಬೇರೆನನ್ನು ಆದೇಶ ಮಾಡೋದಕ್ಕೆ ಕೋರ್ಟ್ಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ ಮತ್ತು ಶಾಸಕಾಂಗ ಸಮಾನ ಸ್ಥಾನಮಾನ ಇರುವಂತಹ ಸಂಸ್ಥೆಗಳು, ಸಂಸತ್ತು ಮತ್ತು ಸುಪ್ರೀಂ ಕೋರ್ಟು ಸಮಾನವಾದಂತಹ ಸ್ಥಾನಮಾನ. ಹಾಗೆ ಶಾಸಕಾಂಗ ಮತ್ತು ನ್ಯಾಯಾಂಗ ಎರಡಕ್ಕೂ ಕೂಡ ಸಮಾನವಾದಂತಹ ಸ್ಥಾನಗಳಿವೆ. ಇಲ್ಲಿ ಯಾರು ಮೇಲೂ ಯಾರು ಕೆಳಗೆ ಈ ರೀತಿಯ ಚರ್ಚೆಗೆ ಅವಕಾಶವೇ ಇಲ್ಲ. ಹಾಗಾಗಿ ಸಭಾಪತಿ ವಿಧಾನ ಪರಿಷತ್ನ ಯಾವುದೇ ಸಭೆಯಾಗಿರ್ಬೋದು, ಅದು ವಿಧಾನಸಭೆಯಾಗಿದ್ದರೆ ಸ್ಪೀಕರ್, ವಿಧಾನ ಪರಿಷತ್ತಾಗಿದ್ದರೆ ಸಭಾಪತಿ, ರಾಜ್ಯಸಭೆಯಾಗಿದ್ದರೆ ಅಲ್ಲೂ ಸಭಾಪತಿ, ಲೋಕಸಭೆಯಾದರೆ ಸ್ಪೀಕರ್. ಇವರು ಕಸ್ಟೋಡಿಯನ್ ಆಗಿರ್ತಾರೆ ಆ ಹೌಸಿಗೆ. ಅದರ ಒಳಗೆ ಏನೇ
ಆದರೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಅಂತಿಮ ಅಧಿಕಾರ ಆ ಸಭೆಯ ಅಧ್ಯಕ್ಷರಿಗಿರುತ್ತೆ. ಈಗ ವಿಧಾನ ಪರಿಷತ್ ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರ ಪರಿಷತ್ನ ಅಧ್ಯಕ್ಷ ಸಭಾಪತಿ ಹೊರಟ್ಟಿಯವರಿಗಿರುತ್ತೆ. ಹಾಗಾಗಿ ಹೈಕೋರ್ಟ್ಗೆ ಏನಾದರೂ ಹೆಬ್ಬಾಳ್ಕರ್ ಅವರು ಹೋದರೆ ಸಭಾಪತಿಯವರು ತಮ್ಮ ನಿರ್ಧಾರವನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಬಹುದು. ಬಿಟ್ಟರೆ ಅದನ್ನು ಬಿಟ್ಟು ಬೇರೆ ಏನನ್ನೂ ಹೇಳೋದಕ್ಕಾಗೋದಿಲ್ಲ. ಈಗ ಮೊನ್ನೆಯಿಂದನೂ ಚರ್ಚೆ ಆಗ್ತಾ ಇರೋದು ಜನಪ್ರತಿನಿಧಿಗಳು ಹೌಸ್ಗಳಲ್ಲಿ ಪರಿಷತ್ತು, ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆಯಲ್ಲಿ ಏನು ಬೇಕಾದರೂ ಮಾತನಾಡಬಹುದು ಅನ್ನುವಂಥ ಚರ್ಚೆ ಬರ್ತಾ ಇದೆ. ಹಾಗಿದ್ರೆ ಹಾಗೆ ಮಾಡಬಹುದಾ? ಏನು ಬೇಕಾದರೂ ಮಾತನಾಡಬಹುದಾ? ಏನು ಹೇಳುತ್ತೆ ಪಾರ್ಲಿಮೆಂಟರಿ ರೂಲ್ಸ್? ಏನು ಹೇಳುತ್ತೆ ಸಂಸದೀಯ ನಡಾವಳಿಗಳು, ನಿಯಮಗಳು ಏನು ಹೇಳುತ್ತವೆ? ಒಂದು, ಕಲಾಪದಲ್ಲಿ ಜನಪ್ರತಿನಿಧಿ ಏನನ್ನು ಬೇಕಾದರೂ ಮಾತನಾಡುವಂತಹ ಸಂಪೂರ್ಣ ಅಧಿಕಾರ, ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜನಸಾಮಾನ್ಯರಿಗೂ ಇದೆ, ಆದರೆ ಇದೇನು ಅಬ್ಸಲ್ಯೂಟ್ ಅಲ್ಲ. ಸಂಪೂರ್ಣವಾಗಿ ಏನು ಬೇಕಾದ್ರೂ ನಾನು ಮಾತನಾಡಬಹುದು ಅನ್ನುವಂತಹ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿಲ್ಲ. ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಸಮಂಜಸ ನಿರ್ಬಂಧ ಹೇರುವಂತಹ ಅಧಿಕಾರ ಈ ದೇಶದ ಕಾನೂನಿಗೆ, ಸಂವಿಧಾನಕ್ಕೆ ಇದೆ. ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸಮಂಜಸ ನಿರ್ಬಂಧಕ್ಕೆ ಅವಕಾಶ ಇದೆ. ಆದರೆ ಜನಪ್ರತಿನಿಧಿಗಳು ಹೌಸ್ನಲ್ಲಿ ಮಾತಾಡಬೇಕಾದ್ರೆ ಅವರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಮತ್ತು ಅಧಿಕಾರ ಇರುತ್ತೆ. ಸದನದಲ್ಲಿ ಜನಪ್ರತಿನಿಧಿಗಳು ಮಾತಿಗೆ ಅವರಿಗೆ ಆದಂತಹ ಪ್ರಿವಿಲೇಜ್ ಇರುತ್ತೆ, ಇಮ್ಯುನಿಟಿ ಇರುತ್ತೆ. ಅಂದರೆ ಅವರಿಗೆ ಆದಂತಹ ಹಕ್ಕುಗಳಿರುತ್ತವೆ. ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳು, ಮಾನಹಾನಿ ಕೇಸ್ಗಳನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿನಾಯಿತಿ ಇದೆ. ಈಗ ಸದನದಲ್ಲಿ ಯಾವುದೇ ಒಬ್ಬ ಸಂಸದ, ಶಾಸಕ ಏನೋ ಮಾತನಾಡಿರ್ತಾರೆ, ಅದನ್ನು ಇಟ್ಟುಕೊಂಡು ಕ್ರಿಮಿನಲ್ ಕೇಸ್ ಹಾಕಲಿಕ್ಕೆ ಬರೋದಿಲ್ಲ, ಮಾನಹಾನಿ ಕೇಸ್ ಹಾಕಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಯಾವುದಾದ್ರೂ ಒಬ್ಬ ಬಿಸ್ನೆಸ್ ಮೇಲೆ ಆತ ಏನೋ ಅಕ್ರಮ ಮಾಡ್ತಾ ಇದ್ದಾನೆ ಅಂತ ಸೆಷನ್ನಲ್ಲಿ ಮಾತನಾಡಿದಾಗ, ಕಲಾಪದಲ್ಲಿ ಮಾತನಾಡಿದಾಗ, ಆ ಬಿಸ್ನೆಸ್ ಮ್ಯಾನ್ ಹೊರಗಡೆ ಕೋರ್ಟ್ಗೆ ಹೋಗಿ ಆತನ ವಿರುದ್ಧ, ಸಂಸದ ಅಥವಾ ಶಾಸಕನ ವಿರುದ್ಧ ಮಾನಹಾನಿ ಕೇಸ್ ಹಾಕಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಅದಾನಿ ಕೇಸ್. ಅದಾನಿಯ ವಿಷಯವಾಗಿ ರಾಹುಲ್ ಗಾಂಧಿ ದಿನ ಬೆಳಗಾದರೆ ಸಂಸತ್ನಲ್ಲಿ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಹಿಂಗಂದ್ರು ಅಂತ ಅದಾನಿ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಹೊರಗಡೆ ಮಾತನಾಡಿದ್ದ ವಿಷಯಕ್ಕೆ ಮಾತ್ರ ಕೋರ್ಟ್ಗಳಿಗೆ ಹೋಗ್ಬೋದು, ಕ್ರಿಮಿನಲ್ ಕೇಸನ್ನು ಹಾಕಬಹುದು. ಸದನದ ಒಳಗೆ ಆಡಿದಂತಹ ಮಾತಿಗೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಪಾರ್ಲಿಮೆಂಟರಿ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ. ಸದನದಲ್ಲಿ ಹೇಳಿಕೆಯ ವಿಷಯವಾಗಿ ಜನಪ್ರತಿನಿಧಿಯ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಯಮಾವಳಿ ಇರುತ್ತೆ. ಒಂದು ವೇಳೆ ಪೊಲೀಸರಿಗೆ ದೂರು ಬಂದರೂ, ಸದನದಲ್ಲಿ ಯಾವುದೋ ಒಬ್ಬ ಸದಸ್ಯ ನನ್ನ ವಿರುದ್ಧ ಇಂಥ ಮಾತು ಹೇಳಿದ್ದಾನೆ ಅಂತ ಮತ್ತೊಬ್ಬ ಸದಸ್ಯರು ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಆಯ್ತಲ್ಲ, ಆ ರೀತಿಯಲ್ಲಿ ಪೊಲೀಸರಿಗೆ ದೂರು ಬಂದರೂ ಕೂಡ ಸಂಸದೀಯ ಹಕ್ಕುಗಳ ನಿಯಮದ ಕಾರಣದಿಂದ FIR ಅನ್ನು ದಾಖಲಿಸಿಕೊಳ್ಳುವಂತಿಲ್ಲ. ರೂಲ್ಸ್ ಇದೆ. ಸದನದಲ್ಲಿ ಆಡಿದಂತಹ ಮಾತಿಗೆ ಮಾನಹಾನಿ ಕೇಸ್ ಹಾಕೋಲಿಕ್ಕೆ ಬರೋದಿಲ್ಲ, FIR ಹಾಕೋದಕ್ಕೂ ಬರೋದಿಲ್ಲ. ನಿಯಮ ಹಾಗೆ ಹೇಳುತ್ತೆ. ಸದನದಲ್ಲಿ ಒಂದು ವೇಳೆ ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಸದನದ ಒಳಗಿನ ಸದಸ್ಯರಿಗಿದೆ, ಹಾಗಂತ ಅದು ದುರುಪಯೋಗ ಆದರೆ, ಮಾತಿನ ಸ್ವಾತಂತ್ರ್ಯ ದುರುಪಯೋಗ ಆದರೆ ಯಾರು ಕ್ರಮ ತೆಗೆದುಕೊಳ್ಬೇಕು? ಸಭಾಧ್ಯಕ್ಷರಿಗೆ ಮಾತ್ರ ಕ್ರಮ ಕೈಗೊಳ್ಳುವ ಅಧಿಕಾರ ಇರುತ್ತೆ. ಪರಿಷತ್ನಲ್ಲಾದರೆ ಸಭಾಪತಿ, ವಿಧಾನಸಭೆಯಲ್ಲಾದರೆ ಸ್ಪೀಕರ್, ಲೋಕಸಭೆಯಲ್ಲಾದರೆ ಸ್ಪೀಕರ್, ರಾಜ್ಯಸಭೆಯಲ್ಲಾದರೆ ಸಭಾಪತಿ. ಇವರಿಗೆ ಮಾತ್ರ ಅಧಿಕಾರ ಇರುತ್ತೆ, ಬೇರೆ ಯಾರಿಗೂ ಅಧಿಕಾರ ಇರೋದಿಲ್ಲ. ಸಭಾಪತಿ ಅಥವಾ ಸ್ಪೀಕರ್ ತೆಗೆದುಕೊಳ್ಳಬಹುದಾದ ಕ್ರಮ ಏನು? ಈಗ CT ರವಿ ಮಾತನಾಡಿದ್ದಾರೆ ಅಂತಲೇ ಇಟ್ಕೊಂಡ್ರು ಕೂಡ ಏನು ಕ್ರಮ ತೆಗೆದುಕೊಳ್ಳಬಹುದು ಸಭಾಪತಿ? ಈ ಕೇಸ್ನಲ್ಲಿ ಒಂದು, ಅಮಾನತು ಮಾತ್ರ ಮಾಡೋದಕ್ಕೆ ಅವಕಾಶ ಇದೆ, ಒಂದಷ್ಟು ಅವಧಿಗೆ ಸಸ್ಪೆನ್ಷನ್ ಮಾಡ್ಬೋದು. ಆದರೆ ಶಾಸಕ ಸ್ಥಾನದಿಂದ ಅನರ್ಹತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಾತಿಗೆ ಸ್ವಾತಂತ್ರ್ಯ ಇರುತ್ತೆ, ಅದಕ್ಕೆ ಶಿಕ್ಷೆ ಅಮಾನತಷ್ಟೇ, ಅನರ್ಹ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಆಡಿದಂತಹ ನಡವಳಿಕೆಗೆ ಕೇಸ್ ಹಾಕಬಹುದು, ಮಾತಿಗೆ ಕೇಸ್ ಹಾಕೋದಕ್ಕಾಗಿಲ್ಲ. ಯಾವ ನಡವಳಿಕೆಗೆ ಕೇಸ್ ಹಾಕ್ಬೋದು? ಒಂದು, ಭ್ರಷ್ಟಾಚಾರದ ವಿಷಯವಾಗಿ ಏನಾದರೂ ಆದರೆ, ಯಾವುದೋ ವ್ಯಕ್ತಿಯಿಂದ ಲಂಚ ಪಡೆದು ಆ ವಿಷಯದಲ್ಲೇನಾದರೂ ಒಳಗಡೆ ಮಾತನಾಡಿದ್ರೆ, ಮತ ಹಾಕೋದಕ್ಕೆ ಹಣ ಇಸ್ಕೊಂಡು ಭ್ರಷ್ಟಾಚಾರ ಮಾಡಿದ್ರೆ ಅದರ ಅಡಿಯಲ್ಲಿ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ. ಅಥವಾ ಸದನದ ಒಳಗೆ ಹಲ್ಲೆಯಾದರೆ, ಕೊಲೆ ಯತ್ನ ಆದರೆ, ಕೊಲೆಯೇ ಆಗಿಬಿಟ್ರೆ, ಆ ರೀತಿಯ ಘಟನೆಗಳು ಈವರೆಗೂ ಈ ದೇಶದ ಯಾವುದೇ ವಿಧಾನಸಭೆಯಲ್ಲಾಗಿಲ್ಲ.
ಈ ರೀತಿಯಾದಂಥ ಹಲ್ಲೆಗಳಾಗಿದ್ದಾವೆ, ಕೊಲೆ ಯತ್ನ ಏನೇ ಆಗಿಲ್ಲ, ಈ ರೀತಿಯ ಘಟನೆಗಳಾದಾಗ ಮಾತ್ರ ಕ್ರಿಮಿನಲ್ ಕೇಸ್ಗಳ ವ್ಯಾಪ್ತಿಗೆ ಬರುತ್ತೆ, ಮಾತಿನ ವಿಷಯಕ್ಕೆ ಬರೋದಿಲ್ಲ. ಪಾರ್ಲಿಮೆಂಟರಿ ರೂಲ್ಸ್ ಪ್ರಕಾರ ಯಾವುದೇ ಮಾತನಾಡಿದರೆ ಅದರ ವಿರುದ್ಧ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ, ಪೊಲೀಸ್ ತನಿಖೆಗೆ, ಕ್ರಿಮಿನಲ್ ಕೇಸ್ಗೆ ಅವಕಾಶ ಇಲ್ಲ ಅಂತ ಪಾರ್ಲಿಮೆಂಟರಿ ರೂಲ್ಸ್ ಹೇಳುತ್ತೆ. ಈಗ ಈ ಕೇಸ್ನಲ್ಲಿ ಸಭಾಪತಿಗಳೇನು ಮಾಡಿದ್ರು? ಅವರಿಗೆ ಪೊಲೀಸ್ ತನಿಖೆಗೆ ಆದೇಶ ಮಾಡಬಹುದಾದಂತಹ ಅವಕಾಶ ಇತ್ತಾ? ಮಾಡಬಹುದಾಗಿತ್ತಾ? ಒಂದು ಸಭಾಧ್ಯಕ್ಷರು ಏನು ಹೇಳಿದ್ರು, ಸಭಾಪತಿಗಳು ಬಸವರಾಜ ಹೊರಟ್ಟಿ ಇಬ್ಬರನ್ನೂ ಕೂರಿಸಿ ಮಾತನಾಡಿದ್ರು. ತಮ್ಮ ಮಾತುಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಿ, ನೀವೇನು ಮಾತನಾಡಿದ್ರಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿಯವರನ್ನು ಕೊಲೆಗಾರ ಅಂತ ಮಾತನಾಡಿದ್ರು ಅಂತ. ಸಿ ಟಿ ರವಿಯವರದ್ದು ಯಾವುದೋ ಆಕ್ಸಿಡೆಂಟ್ ಕೇಸ್ ಇತ್ತು, ಆ ಕೇಸ್ನಲ್ಲಿ ಕಾರ್ನಲ್ಲಿ ಇವರು ಪ್ರಯಾಣಿಕರಾಗಿದ್ದರು, ಡ್ರೈವರ್ ಓಡಿಸ್ಕೊಂಡು ಬರ್ತಿದ್ದ, ಇಬ್ಬರ ಸಾವಾಗಿತ್ತು. ಆ ವಿಷಯವನ್ನು ಇಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ನೀನು ಕೊಲೆಗಾರ ಅಂದರು. ಇವರು ಅದಕ್ಕೆ ವಿರುದ್ಧವಾಗಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅಂತ ಆರೋಪ. ಸಿ ಟಿ ರವಿ ಅವರು ಹೇಳ್ತಾರೆ, ನಾನು ಫ್ರಸ್ಟ್ರೇಟ್ ಅಂತ ಕರೆದಿದ್ದೀನಿ, ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಈಗ ಸಭಾಪತಿಗಳು ಇಬ್ಬರ ವಿಷಯವನ್ನೂ ಕೇಳಿ ಇಬ್ಬರೂ ತಮ್ಮ ಮಾತುಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳು 2 ದಿನ, 3 ದಿನ, 5 ದಿನ, 10 ದಿನ ಈ ವಿಷಯವನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದು ದೂರು ಬಂದರೆ ಆ ಸಮಯದಲ್ಲೇ ರೂಲಿಂಗ್ ಕೊಡಬೇಕು, ಅವತ್ತೇ ರೂಲಿಂಗ್ ಕೊಡಬೇಕು. ಹಾಗಾಗಿ ಅವತ್ತವರು 4 ಗಂಟೆಗಳ ಕಾಲ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ, ಇಬ್ಬರ ಹೇಳಿಕೆಗಳನ್ನು ಪಡೆದುಕೊಂಡು, ಯಾರ್ಯಾರು ಸ್ಥಳದಲ್ಲಿದ್ದರು ಅವತ್ತು ಬೇರೆ ಸದಸ್ಯರುಗಳು, ಅವರಿಂದ ಹೇಳಿಕೆಯನ್ನು ಪಡೆದುಕೊಂಡು ರೂಲಿಂಗ್ ಕೊಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿರುವಂತಹ ಜನಪ್ರತಿನಿಧಿಗಳು ಇತರರಿಗೆ ಮಾದರಿಯಾಗಿ ಈ ರೀತಿಯ ಮಾತುಗಳನ್ನ ಆಡಬಾರ್ದು ಅಂತ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಬುದ್ಧಿವಾದ ಹೇಳಿ ಕಳಿಸಿದ್ರು. ವಿಧಾನ ಪರಿಷತ್ನಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಎಲ್ಲ CCTV ದೃಶ್ಯಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸಭಾಪತಿ. ಪರಿಶೀಲನೆ ಮಾಡೋದಕ್ಕೆ ಏನಿತ್ತಲ್ಲಿ? ಯಾಕಂದರೆ ಸಭಾಪತಿ ಸದನವನ್ನು ಮುಂದೂಡಿ ಪೀಠದಿಂದ ಎದ್ದು ಹೋದ ನಂತರ ತಕ್ಷಣವೇ CCTVಗಳು ಆಫ್ ಆಗುತ್ತೆ. ಅದಾದ ನಂತರ ಏನೇನು ಅಲ್ಲಿ ನಡೆದಿದ್ರು ಆ ದೃಶ್ಯಗಳು ರೆಕಾರ್ಡ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಪರಿಶೀಲನೆಗೆ ಅವಕಾಶವೇ ಇರಲಿಲ್ಲ. ನಿಯಮಾವಳಿಗಳ ಪ್ರಕಾರ ಖಾಸಗಿ ಚಾನಲ್ನ ದೃಶ್ಯಗಳನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಅವಕಾಶ ಇಲ್ಲ. ಚಾನಲ್ಗಳಲ್ಲಿ, ಕೆಲವು ಚಾನಲ್ಗಳ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆ ಅವರೇನು ಮಾತನಾಡಿದ್ದಾರೆ ಅನ್ನೋದು. ಅದು ಫ್ರಸ್ಟ್ರೇಟಾ ಅಥವಾ ಪ್ರಾಸ್ಟಿಟ್ಯೂಟಾ ಗೊತ್ತಿಲ್ಲ, ಆದರೆ ಪ್ರಾಸ್ಟಿಟ್ಯೂಟ್ ಅಂತ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಸಿ ಟಿ ರವಿ ಅದನ್ನು ನಿರಾಕರಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಅವಕಾಶ ಇಲ್ಲ. ಸದನದ ಒಳಗಿನ ಮಾತಿನ ಬಗ್ಗೆ ಪೊಲೀಸ್ ತನಿಖೆಗೆ ಒಪ್ಪಿಸುವಂತಹ ಅವಕಾಶ ಸಭಾಪತಿಯವರಿಗಿತ್ತ? ಒಂದು ಇನ್ವೆಸ್ಟಿಗೇಷನ್ ಆಗಿಬಿಡಲಿ, ಮಹಿಳೆಯರ ಮೇಲೆ ಈ ರೀತಿಯಾದಂತಹ ಅವಹೇಳನಕಾರಿ ಶಬ್ದವನ್ನು ಬಳಸಲಾಗಿದೆ ಅಂತ ತನಿಖೆಗೆ ಕೊಡಬಹುದಿತ್ತ ಸಭಾಪತಿಗಳು? ಇಲ್ಲ. ಪಾರ್ಲಿಮೆಂಟರಿ ನಿಯಮಗಳ ಪ್ರಕಾರ ಸದನದ ವ್ಯಾಪ್ತಿಯಲ್ಲಿ ಏನೇ ನಡೆದರೂ ಅದನ್ನು ನಿಭಾಯಿಸುವ ಅಧಿಕಾರ ಸಭಾಪತಿ ಸ್ಪೀಕರ್ಗೆ ಮಾತ್ರ ಇರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಪೊಲೀಸ್ ತನಿಖೆಗೆ ಒಪ್ಪಿಸುವಂತಹ ಅವಕಾಶ ಇಲ್ಲ. ಸಭಾಪತಿಗಳು ಪೊಲೀಸ್ ತನಿಖೆ ಆಗಿಬಿಡಲಿ ಅಂತ ರೂಲಿಂಗ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಕೇಸ್ನಲ್ಲಿ ಸದನದಲ್ಲಿ ಮಾತಿನ ಸ್ವಾತಂತ್ರ್ಯ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯ ಬಂದಾಗಲೆಲ್ಲ ಒಂದು ಪ್ರಕರಣದ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ. ಅದು PV ನರಸಿಂಹರಾವ್ ವರ್ಸಸ್ CBI ಪ್ರಕರಣ. ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಂತಹ ಪ್ರಕರಣ. ಏನಿದು ಕೇಸು? PV ನರಸಿಂಹರಾವ್ ಅವರ ಸರ್ಕಾರದ ವಿರುದ್ಧ 1993ರಲ್ಲಿ ಅವಿಶ್ವಾಸ ನಿರ್ಣಯದ ಗೊತ್ತುವಳಿ ಮಂಡನೆಯಾಗುತ್ತೆ. 93ರಲ್ಲಿ ಒಂದು ಸರ್ಕಾರದ ಅಸ್ತಿತ್ವ ಮತ್ತು ಪ್ರಧಾನಮಂತ್ರಿಯ ಸ್ಥಾನದ ಬಗ್ಗೆ ಅವಿಶ್ವಾಸ ಗೊತ್ತುವಳಿ. ಅದು JMM ಸಂಸದರ ವಿರುದ್ಧ ಲಂಚ ಪಡೆದು ಮತ ಹಾಕಿದ್ದಾರೆ ಅನ್ನುವಂತಹ ಆರೋಪ ಬರುತ್ತೆ. ಆ ಅವಿಶ್ವಾಸ ಗೊತ್ತುವಳಿಯನ್ನು ಗೆಲ್ತಾರೆ PV ನರಸಿಂಹರಾವ್ ಅವರು. ಮತಕ್ಕಾಗಿ ಹಣ ಪಡೆದು ಸಂಸತ್ನಲ್ಲಿ ವೋಟ್ ಹಾಕಿದ್ದಾರೆ ಅನ್ನೋದು ಆರೋಪ JMM ಸಂಸದರ ವಿರುದ್ಧ. ಸಂಸದರು ಹಣ ಪಡೆದುಕೊಂಡು ಏನು ಮಾಡಿದರು? ಆ ಹಣವನ್ನು ಸಂಸತ್ನಲ್ಲಿದ್ದ ಬ್ಯಾಂಕ್ನಲ್ಲೇ ಡಿಪಾಸಿಟ್ ಮಾಡಿದರು. ಹಾಗಾಗಿ ಸಾಕ್ಷ್ಯ ಸಿಕ್ಕಿತ್ತು. ಈ ವಿಷಯವಾಗಿ 1998ರಲ್ಲಿ ಮತಕ್ಕಾಗಿ ಲಂಚದ ಕೇಸ್ ಅಂತಲೇ ಪ್ರಸಿದ್ಧಿಯಾಗಿದ್ದಂತಹ ಕೇಸಿದು. ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಏನು ಹೇಳ್ತು? ಸಂಸತ್ ಸದಸ್ಯರಿಗೆ ಸದನದ ಒಳಗಡೆ ನಡೆದ ಘಟನೆ ಆಧರಿಸಿ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಪ್ರಿವಿಲೇಜ್ ಇದೆ, ಇಮ್ಯುನಿಟಿ ಇದೆ, ಕ್ರಿಮಿನಲ್ ಕೇಸ್ನಿಂದ ವಿನಾಯಿತಿ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು.
ಸಂವಿಧಾನದ ಆರ್ಟಿಕಲ್ 105 ಪ್ರಕಾರ ವಿನಾಯಿತಿ ಇದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಲಂಚ ತಗೊಂಡು ವೋಟ್ ಹಾಕಿದ್ರೂ ಕೂಡ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕಾಗಲಿಲ್ಲ. 1998 ತೀರ್ಪನ್ನು 2024ರಲ್ಲಿ 25 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಮರುಪರಿಶೀಲನೆ ಮಾಡಿ 1998 ತೀರ್ಪನ್ನು ಅಮಾನ್ಯ ಅಂತು. 2024 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ನ 7 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠ ಹೊಸದಾಗಿ ತೀರ್ಪನ್ನು ಕೊಡ್ತು. ಏನದು? ಸದನದ ಒಳಗೆ ಆಡಿದ ಮಾತು, ತೆಗೆದುಕೊಂಡ ನಿರ್ಣಯಕ್ಕೆ ಮಾತ್ರ ವಿನಾಯಿತಿ ಇದೆ. ಕ್ರಿಮಿನಲ್ ಕೇಸ್ ಹಾಕೋದಕ್ಕಾಗಲ್ಲ. ಮಾತು ಮತ್ತು ನಿರ್ಧಾರಕ್ಕೆ. ಹಣ ತೆಗೆದುಕೊಂಡು ಓಟು ಹಾಕಿದ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ಗೆ ವಿನಾಯಿತಿ ಇಲ್ಲ. ಭ್ರಷ್ಟಾಚಾರದ ವಿಷಯ ಆದರೆ ಕ್ರಿಮಿನಲ್ ಕೇಸ್ ಹಾಕಬಹುದು. ಮಾತಾಡಿದ್ದು ಏನೇ ಮಾತನಾಡಿದ್ರು ಅದಕ್ಕೆ ಕೇಸ್ ಹಾಕೋದಕ್ಕೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು. ಈ ಕೇಸ್ನಲ್ಲೂ ಕೂಡ ಮಾತಿನ ವಿಷಯ ಆಗಿರೋದ್ರಿಂದ ಕ್ರಿಮಿನಲ್ ಕೇಸ್ ಕೋರ್ಟ್ನಲ್ಲಿ ನಿಲ್ಲುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಈಗಾಗಲೇ ಕೇಸ್ ಕ್ವಾಶ್ ಆಗಬೇಕು ಅಂತ ಸಿ.ಟಿ. ರವಿ ಅರ್ಜಿಯನ್ನು ಹಾಕಿದ್ದಾರೆ ಹೈಕೋರ್ಟ್ನಲ್ಲಿ. ಆ ಅರ್ಜಿಯ ವಿಚಾರಣೆ ನಡೆದು ಕೇಸ್ನ ಮೆರಿಟ್ನ ಚರ್ಚೆಯಾದ ನಂತರ ಈ ಪ್ರಕರಣ ಕೋರ್ಟ್ನಲ್ಲಿ ವಜಾ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.